ಇವರೇ ಬರ್ತಾರೆ. ಬಿಲ್ಡಿಂಗ್ ಸಣ್ಣದೈತೆ. ಎ ದಾಖಲೆಗಳು, ಬಿ ದಾಖಲೆ, ಸಿ ಡಿ ಅಂತ 4 ಥರದ ದಾಖಲೆಗಳು ಇರ್ತಾವೆ ಸರ್. ಎ ಬಿಗಳು ಪರ್ಮನೆಂಟ್ ದಾಖಲೆಗಳು, ನಾಶ ಮಾಡೋಕ್ಕೆ ಆಗದೆ ಇರೋದು. ಸರ್ ಒದ್ರಬಾಡ್ರಿ, ಹಂಗೆ ರಾಯಚೂರವ್ರು ಒದ್ರಿದಂಗೆ ಬಾಯಿ ಮುಚ್ಕೊಂಡಿರ್ಬಾರ್ದು. ಇವು ಹೊಸ ಈಗ ಹೆಂಗೆ ಸ್ಕ್ಯಾನ್ ಮಾಡ್ತೀವಿ, ಇದರೊಳಗೆ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕೆ. ಮೊದಲೆಲ್ಲ ಹಿಂಗೆ ಓಪನ್ ಇರ್ತಿದ್ವು, ಧೂಳು ಹಿಡಿದು ಗೆದ್ಲು ಹತ್ತಿ ದಾಖಲೆಗಳು ನಾಶ ಆಗುವ ಸಾಧ್ಯತೆ ಇತ್ತು ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಸ್ಕ್ಯಾನ್ ಮಾಡ್ತೀವಿ ಹಂಗೆ ಹೋಬಳಿ ವೈಸನ್ನು ಫಿಟ್ ಮಾಡಕ್ಕೆ ರ್ಯಾಕ್ ಕೊಟ್ಟಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲ. ಭದ್ರತೆ ಮತ್ತು ದಾಖಲೆಗಳ ಸುರಕ್ಷತೆ ಲಾಕ್ ಆಗತ್ತೆ. ಈ ಲಾಕ್ ಕೆಳಗಡೆ ಲಾಕ್ ಮಾಡಿದ್ರೆ ಮೂವ್ ಆಗತ್ತೆ. ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಸಾಫ್ಟ್ವೇರ್ ಕೊಟ್ಟದ್ದು ಸರ್ಕಾರದಿಂದ. ಸರ್ಕಾರ ಇವತ್ತಿನಿಂದ 4 ದಿವಸದವರೆಗೆ ರಾಜ್ಯದಲ್ಲಿರತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಕಂದಾಯ ಇಲಾಖೆ ಒಂದು ಹೊಸ ತಂತ್ರಜ್ಞಾನದೊಂದಿಗೆ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡಿ ಅದಕ್ಕೆ ಸುರಕ್ಷತೆಗಾಗಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಭೂ ಸುರಕ್ಷಾ ಅಂತ ಯೋಜನೆ, ಅದರ ಹೆಸರು ಭೂ ಸುರಕ್ಷಾ ಯೋಜನೆ. ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏಕೀಕರಣ ಆದ ನಂತರ ದಾಖಲೆಗಳನ್ನು ಸುರಕ್ಷತೆಯಾಗಿ ಇಟ್ಟುಕೊಳ್ಳಲು ಯಾವುದೇ ಒಂದು ವ್ಯವಸ್ಥೆ ಇದ್ದಿಲ್ಲ. ರಾಜ್ಯ ಸರ್ಕಾರ ಮತ್ತು ನಮ್ಮ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಭಾಳಷ್ಟು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬದಲಾವಣೆಗಳನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ವಿಳಂಬ ಏನಾಗ್ತಿತ್ತು ಕೆಲವೊಂದು ವಿಚಾರದಲ್ಲಿ, ಅವೆಲ್ಲವನ್ನು ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಮಾಡಿ ಜನರಿಗೆ ಅನುಕೂಲ ಮಾಡತಕ್ಕಂಥ ಪ್ರಯತ್ನ ಇವತ್ತು ಕಂದಾಯ ಇಲಾಖೆ ಮತ್ತು ನಮ್ಮ ಕಂದಾಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಅದೇ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಸುಮಾರು 30,000 ಕಡತಗಳು, ಸಾರ್ವಜನಿಕರ ಕಡತಗಳು ನಾವು ನೋಡಬೇಕು. 30,000 ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ರಾಗ ಅನಧಿಕೃತ ಸಾಗುವಳಿ ಮಾಡ್ತಾರಲ್ರಿ, ಫಾರಂ 57 ಹಾಕಿ ಅವೆಲ್ಲ ಬಂದಿರ್ತಾವೆ. ಫಾರಂ 57 ಸರ್ಕಾರ ಲ್ಯಾಂಡಿಗೆ, ಓನ್ಲಿ ಗೌರ್ಮೆಂಟ್ ಲ್ಯಾಂಡಿಗೆ ಐತಿ. ಪ್ರೈವೇಟಿಂದ ಈಗ ಮಾಡಿದ್ರೆ ಈಗ ಪ್ರೈವೇಟ್ ಲ್ಯಾಂಡಿಗೆ ಏನು ಮಾಡಿದ್ರು, ನೆಕ್ಸ್ಟು ಆಧಾರ್ ಕಾರ್ಡ್ ಲಿಂಕ್ ಅಂತ ತೊಗೊಂಬಂದರು. ಅವಾಗ ಏನಾಗ್ತೈತೆ, ಆಧಾರ್ ಕಾರ್ಡ್ ಇಲ್ಲದೆ ಇರುವಾಗ ಯಾರ್ಯಾರ್ದೋ ದಾಖಲೆಗಳು ಯಾರ್ಯಾರೋ ರಿಜಿಸ್ಟ್ರೇಷನ್ ಮಾಡುವಂಥ ಸಾಧ್ಯತೆ ಇತ್ತು. ಅದನ್ನು ತಡೆಯೋಕ್ಕೋಸ್ಕರ ಪ್ರತಿಯೊಬ್ಬರ ಪಹಣಿಗೂ ಆಧಾರ್ ಲಿಂಕ್ ಮಾಡೋದನ್ನು ತೊಗೊಂಬಂದರು. ನಮ್ಮ ತಾಲೂಕು 86% ಆಧಾರ್ ಲಿಂಕ್ ಆಗಿದೆ. 86% ಅಂದರೆ 1.5 ಲಕ್ಷ ಪಹಣಿ ಇದಾವೆ ನಮ್ಮಲ್ಲಿ 1.5 ಲಕ್ಷ ಪಹಣಿ ಇದಾವೆ. ಅದರಲ್ಲಿ 1,27,000 ಪಹಣಿ ನಾವು ಆಲ್ರೆಡಿ ಲಿಂಕ್ ಮಾಡಿದ್ವಿ. ಏನು ಪಹಣಿ ಲಿಂಕ್ ಮಾಡಿ ಆಧಾರ್ ಕಾರ್ಡು. ಇನ್ನು ಉಳಿದಂಥವು ಯಾಕೆ ಆಗ್ತಾಯಿಲ್ಲ ಅಂತಂದರೆ, ಒಂದಿಷ್ಟು ಜನ ಬೇರೆ ರಾಜ್ಯದಾಗ ವಾಸ ಅದಾರ, ಅವ್ರು ಬಂದು ಇನ್ನೂ ಆಧಾರ್ ಲಿಂಕ್ ಮಾಡಿಸ್ಕೊಂಡಿಲ್ಲ. ಇನ್ನೊಂದು ಜನ ಪಾವತಿ ಆಗ್ಯಾರ, ಅವ್ರ ಅಜ್ಜನ ಹೆಸರಲ್ಲಿ ಆಸ್ತಿ ಐತಿ, ಅವ್ರು ತೀರ್ಕೊಂಡಾರ, ಮಗನ ಹೆಸರಿಗಿನ ಆಗಿಲ್ಲ, ಅಂಥವ್ರದ್ದು ಆಧಾರ್ ಲಿಂಕ್ ಆಗಿಲ್ಲ. ಅಂಥವ್ರು ಮಾಡಿಸ್ಕೊಂಡ್ರೆ ನಮ್ಮದು 90% ಅಬೋ ಹೋಗುತ್ತೆ. ಈಗ ಆ್ಯಸ್ ಆನ್ ಟುಡೇ 86% ಲಿಂಕ್ ಆಗಿದೆ. ಇವೆರಡು ಮಾಡೋದ್ರಿಂದ ದಾಖಲೆಗಳು ಡೂಪ್ಲಿಕೇಟ್ ಆಗಿ ಇನ್ನೊಬ್ಬರ ಹೆಸರಿಗೆ ಹೋಗೋದೆಲ್ಲ ತಡಿಬಹುದು. ಅದರ ನೆಕ್ಸ್ಟ್ ವರ್ಷನ್ನೇ ರೆಕಾರ್ಡ್ ರೂಮ್ ಮಾಡರ್ನೈಸೇಷನ್. ಇದನ್ನು ಸರ್ಕಾರ ಒಮ್ಮೆ ಸ್ಕ್ಯಾನ್ ಮಾಡಿ ಇಟ್ಟುಬಿಟ್ರೆ ಅದನ್ನು ಸಂರಕ್ಷಣೆ ಮಾಡೋದು ತಡೆಗಟ್ಬಿಡ್ತೈತೆ. ಎಲ್ಲವೂ ಡಿಜಿಟಲಲ್ಲೇ ಸಿಕ್ಬಿಡ್ತದೆ, ಸಂಗ್ರಹ ಆಗ್ತಾ ಹೋಗ್ತದೆ. ಅಲ್ರಿ ಈಗ ಹೆಂಗೆ ನೀವು ಸರ್ಟಿಫೈಡ್ ಕಾಪಿ ಕೇಳ್ತಿರ್ತಿರಲ್ಲ ನಮಗೆ, ಆ ಕಾಪಿನ ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಬಿಡು. ನೆಕ್ಸ್ಟ್ ಬಂದಾಗ accessibility ಕೊಟ್ಬಿಡು. ಸಿಟಿಜನ್ ಲಾಗಿನ್ ಹೆಂಗೆ ನಿಮ್ಗೆ ಉತ್ತಾರ ನೀವು ಡೈರೆಕ್ಟ್ ತಗೋತಿರಲ್ಲ, ಪಹಣಿಯನ್ನು ಸಿಟಿಜನ್ ಲಾಗಿನ್ ನೋಡೋದು 15 ರೂಪಾಯಿ ತುಂಬಿ ತೊಗೊಂಡ್ಬಿಡ್ತಿರಲ್ಲ. ನೆಕ್ಸ್ಟ್ ದಾಖಲೆಗಳು ನಮ್ಮ ಆಫೀಸಿಗೆ ಬರೋ ಅವಶ್ಯಕತೆನೇ ಇಲ್ಲ. ಸಿಟಿಜನ್ ಲಾಗಿನ್ ಆಗೋದು
ಇಷ್ಟು ಅಮೌಂಟ್ ಹತ್ತಿರದ ದಾಖಲೆಗಳಿಗೆ ಅಷ್ಟು ತೊಗೊಂಡು ಹೋಗ್ಬಿಡೋದು. ನೆಕ್ಸ್ಟ್ ಮುಂದಿಂದದು ಅಷ್ಟು ಡಿಜಿಟೈಸೇಷನ್ ಆಗಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಂಥ ದಾಖಲೆಗಳು. ಬಿ ಅಂದರೆ 25 ವರ್ಷ ಸಂರಕ್ಷಣೆ ಮಾಡಿಟ್ಕೋಬೇಕಾದ್ರೆ. ಸಿ ಅಂದರೆ 10 ವರ್ಷ. ಡಿ ಅಂದರೆ 5 ವರ್ಷ. ಇ ಅಂದರೆ 1 ವರ್ಷದ ಒಳಗೆ. ಇವಾಗ ಇನ್ಕಮ್ ಕ್ಯಾಸ್ಟ್ ಎಲ್ಲ 1 ವರ್ಷದ ಒಳಗಿನ ಅವೆಲ್ಲ ಏನು ರೆಕಾರ್ಡ್ ಮಾಡಿಡಂಗಿಲ್ಲ, ಯಾಕಂದ್ರೆ ವರ್ಷ 10 ವರ್ಷ, ಡಿ 5 ವರ್ಷ, ಇ 1 ವರ್ಷ, ಲೆಸ್ ದೆನ್ 1 ಬಿ 25 ವರ್ಷ. ಕಾಯಂ ಇರಬೇಕು. ಯಾವ ಲ್ಯಾಂಡ್ ಗ್ರ್ಯಾಂಟ್ ಆಗಿರ್ಬೋದು, ನಮ್ಮ ಮ್ಯುಟೇಷನ್ಸ್ ಆಗಿರ್ಬೋದು, ಮತ್ತು ಅಕ್ವಿಸಿಷನ್ ಡಾಕ್ಯುಮೆಂಟ್ ಆಗಿರ್ಬೋದು, ಇವೆಲ್ಲ ಶಾಶ್ವತವಾಗಿರುವಂಥವು. ಬಟ್ ಓವರ್ ದ ಇಯರ್ 70 ವರ್ಷದಾಗ ಒಂದಿಷ್ಟು ನಾಶ ಆಗಿ ಹೋಗಿರ್ತಾವೆ. ಬಟ್ ಇನ್ನು ಮುಂದೆ ಅದು ಆಗಬಾರ್ದು ಅಂತ ಮಾಡಿರೋ ಯೋಜನೆಗಳು.